Hello viewers, let me explain you about the idioms. This is part of PDO, FDA, SDA, PSI, PC or any exams related to banking. Okay, so Namaste Snehitare. Here in this video I am going to explain you about the idioms. So few of the idioms that I have listed out, the important idioms. Okay, let's begin. Okay, give me a few minutes. Please subscribe the channel, share, like the channel. Okay, so in this video I am going to explain you about the idioms. Okay, let's begin. First one is a big cheese. A big cheese. See here, you can see here. An important or powerful person in a group or family. So ನಿಮ್ಗೆ ಗೊತ್ತಿರ್ತದೆ ಒಬ್ಬ ಇಂಪಾರ್ಟೆಂಟ್ ಪವರ್ಫುಲ್ ಪರ್ಸನ್ ಪೊಲಿಟಿಕಲಿ ಆಗಿರ್ಬೋದು ಸೋಷಿಯಲಿ ಆಗಿರ್ಬೋದು ಸೊ ಇನ್ ಅ ಫ್ಯಾಮಿಲಿ ಸೊ ವಿ ಯೂಸ್ ಇಡಿಯಮ್ ಕಾಲ್ಡ್ ಆಸ್ ಬಿಗ್ ಚೀಸ್ ಓಕೆ ಡನ್ ಸೆಕೆಂಡ್ ಒನ್ a bird a bird's eye view it means a view from very high place which allows you to see a large area. ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಕ್ಯಾಮ್ರಾಯಿಂದ ವಿಡಿಯೋ ಮಾಡ್ತಾರೆ ಸೊ ಅದು ಬರ್ಡ್ಸ್ ಐ ವ್ಯೂ ಓಕೆ ನೆಕ್ಸ್ಟ್ ಒನ್ a bone of contention something that people argue for a long time. Okay, ಸೊ ಒಂದು ಯಾವುದೋ ಟಾಪಿಕ್ ಮೇಲೆ ಅದ್ರ ಮೇಲೆ ಹಾಗೆ ಆರ್ಗ್ಯೂ ಮಾಡ್ತಾ ಇರ್ತಾರೆ ಸೊ ಎ ಬೋನ್ ಆಫ್ ಕಂಟೆನ್ಷನ್ ಈ ರೀತಿ ಅದನ್ನು ಮೀನಿಂಗ್ ಕರೀತಾರೆ. ನೆಕ್ಸ್ಟ್ ಎ ಕುಕ್ ಆ್ಯಂಡ್ ಬುಲ್ ಸ್ಟೋರಿ a story or an explanation which obviously not true. ಸೊ ಕಟ್ಟು ಕಥೆಯನ್ನು ಹೇಳ್ತಾ ಇರ್ತಾರೆ ಹೌದಾ, ಸೊ ಆ ರೀತಿಯಾಗಿ ಅದನ್ನು ಏನಂತ ಕರೀತಾರೆ ಎ ಕುಕ್ ಆ್ಯಂಡ್ ಎ ಬುಲ್ ಸ್ಟೋರಿ. ನೆಕ್ಸ್ಟ್ ಒನ್ at the crack of the dawn meaning very early in the morning. ಓಕೆ, ಸೊ ನಸುಕಿನ ಜಾವ, ಬೆಳಗಿನ ಜಾವ ಅಂತ ಹೇಳ್ಬೋದು. ಸ್ವಲ್ಪ ವಿಡಿಯೋ ಸ್ಲೋ ಆಗ್ತಿದೆ, ಸೊ ನೀವು 1.2x ಮಾಡಿಟ್ಟು ಯೂಟ್ಯೂಬಲ್ಲಿ ವಿಡಿಯೋನ ನೋಡ್ಬೋದು. ಓಕೆ, ನಾನೊಂದು ಸ್ವಲ್ಪ ಸ್ಲೋ ಆಗ್ತಿದ್ದೀನಿ, ಸೊ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ at the crack of the dawn ಆಯಿತು. a cuckoo in the nest means someone in a group of people but not liked by them. Okay, so he's in the group, a cuckoo in the nest, someone in a group of people but not liked by them. So he is in the group but people in that group they don't like him, ಅವ್ರನ್ನ ಇಷ್ಟಪಡ್ತಾ ಇಲ್ಲ, ಗ್ರೂಪಲ್ಲಿದ್ದಾನೆ ಅವರು ಅವನ್ನ ಇಷ್ಟಪಡ್ತಾ ಇಲ್ಲ. ಓಕೆ, ಆ ರೀತಿಯಾಗಿ ನಾವು ಹೇಳ್ಬೋದು. ನೆಕ್ಸ್ಟ್ ಎ ಲಿಟ್ಮಸ್ ಟೆಸ್ಟ್ ನೋಡ್ಬೋದು, ಎ ಮೆಥಡ್ ವಿಚ್ ಕ್ಲಿಯರ್ಲಿ ಪ್ರೂವ್ಸ್ ಸಮಥಿಂಗ್. ಸೊ ಲಿಟ್ಮಸ್ ಟೆಸ್ಟ್ ಮಾಡ್ತಾರೆ, ಸೊ ಅದು ಪ್ರೂಫ್ ತೋರಿಸ್ತದೆ. ಓಕೆ, ಹೌದಾ, ಈ ರೀತಿ. ನೆಕ್ಸ್ಟ್ as the crow flies measuring distance between two places in a straight line. Okay, so easy ಇದು ಕೂಡ. ಓಕೆ, ಮೆಜರಿಂಗ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಲೇಸಸ್ ಇನ್ ಅ ಸ್ಟ್ರೇಟ್ ಲೈನ್. ಸೊ ಹೇಗೆ ಎರಡು ಪ್ಲೇಸ್ಗಳು ಎಷ್ಟು ದೂರ ಇದೆ ಅಂತೇಳಿ ಒಂದೇ ಸ್ಟ್ರೇಟ್ ಲೈನಲ್ಲಿ ಅದನ್ನು ಮೆಜರ್ ಮಾಡೋದು. as the crow flies as a dead letter
an argument, ಒಂದು ಆರ್ಗ್ಯುಮೆಂಟ್ ಆರ್ ಲಾ ನಾಟ್ ಫಾಲೋಡ್ ಬೈ ಎನಿವನ್, ನಾಟ್ ಫಾಲೋಡ್ ಬೈ ಎನಿವನ್, ಇಟ್ಸ್ ಅ ಡೆಡ್ ಲೆಟರ್. ಓಕೆ, ಜನ ಯಾರೂ ಅದನ್ನು ಫಾಲೋ ಮಾಡ್ತಾ ಇಲ್ಲ, ಸೊ ಹಾಗಾಗಿ ಅದನ್ನು ಡೆಡ್ ಲೆಟರ್ ಅಂತ ಇಲ್ಲಿ ಕರಿತಾ ಇದ್ದಾರೆ. ಓಕೆ, ನೆಕ್ಸ್ಟ್ at the drop of the hat, at the drop of the hat, meaning you do something easily and without any preparation. ಹೌದು, ಕೆಲವೊಂದು ಸಾರಿ ಏನು ಪ್ರಿಪ್ರೇಷನ್ ಇಲ್ಲದೆ ನಾವೇನು ಮಾಡ್ತೀವಿ, ಆ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. at the drop of the hat. ಸೊ ಈ ವಿಡಿಯೋದಲ್ಲಿ ನಾನು ಅಲ್ಫಾಬೆಟಿಕಲಿ ಎ ಇಂದ ಝೆಡ್ವರೆಗೂ ಇಡಿಯಮ್ಸ್ಗಳನ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಕೆಲವೊಂದು ವ್ಯೂವರ್ಸ್ ನನಗೇನು ಹೇಳ್ತಾ ಇದ್ದಾರೆ, ಶಾರ್ಟ್ ವಿಡಿಯೋ ಮಾಡಾಕಿ, ಭಾಳ ಲೆಂದಿ ವಿಡಿಯೋಗಳನ್ನು ನೋಡೋಕ್ಕೆ ಸಮಯ ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಈ ಎ ಸೀರೀಸಲ್ಲಿರುವಂಥ ಕೆಲವೊಂದು ಇಡಿಯಮ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಒಂದಾದಮೇಲೆ ಒಂದು ವೀಡಿಯೋಸನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್, ಆ್ಯನ್ ಎಜುಕೇಟೆಡ್ ಗೆಸ್, ಮೀನಿಂಗ್ ಎ ಗೆಸ್ ವಿಚ್ ವಾಸ್ ಲೈಕ್ಲಿ ಟು ಗೆಟ್ ಕರೆಕ್ಟೆಡ್. ಹೌದಾ, ಎ ಗೆಸ್ ವಿಚ್ ವಾಸ್ ಲೈಕ್ಲಿ ಟು ಗೆಟ್ ಕರೆಕ್ಟೆಡ್, ಸರಿಯಾಗಿ ಗೆಸ್ ಮಾಡಿದೆಯಲ್ಲ ದೋಸ್ತ ಅಂತ ಹೇಳ್ತಿರ್ತಾರಲ್ಲ ಅದೇ. ಆ್ಯಟ್ ದ 11th hour ಬಿ ಟೂ ಲೇಟ್ ಅಂತ. ಸೊ ಬಹಳ ಲೇಟಾಗಿ ಬಂದಿಲ್ಲ ದೋಸ್ತ ಅಂತ ಹೇಳ್ತಿರ್ತಾರಲ್ಲ ಅದೇ, ಆ್ಯಟ್ ದ 11th hour. ನೆಕ್ಸ್ಟ್, ಎ ಕ್ಯೂರ್ ಫಿಶ್ ಮೀನ್ಸ್ ಎ ಸ್ಟ್ರೇಂಜ್ ಪರ್ಸನ್, ಒಬ್ಬ ಸ್ಟ್ರೇಂಜ್ ವ್ಯಕ್ತಿ, ಅಪರಿಚಿತ ಸ್ಟ್ರೇಂಜ್ ವ್ಯಕ್ತಿ. ನೆಕ್ಸ್ಟ್, ಅ ವೇಕಪ್ ಕಾಲ್, ಆ್ಯನ್ ಇವೆಂಟ್ ಡನ್ ಟು ವಾರ್ನ್ ಸಮ್ವನ್. ಹೌದಾ, ವೇಕಪ್ ಕಾಲ್, ಗಾಡಿಯಿಂದ ಒಂದೊಂದು ಸಾರಿ ಬೀಳ್ತೀರಿ, ಒಂದು ಸ್ವಲ್ಪ ಗಾಯ ಆಗ್ತದೆ, ಸೊ ಅದು ಸ್ಪೀಡಾಗಿ ಹೋಗಬೇಡಪ್ಪ ಅಂತೇಳಿ ಒಂದು ವೇಕಪ್ ಕಾಲ್ ಆಗಿರ್ಬೋದು, ಹೌದಿಲ್ಲ, ಆ ರೀತಿಯಾಗಿ. ನೆಕ್ಸ್ಟು, ಎ ವಾರ್ಮ್ಸ್ ಐ ವ್ಯೂ, ಹ್ಯಾವಿಂಗ್ ವೆರಿ ಲಿಟಲ್ ನಾಲೆಜ್ ಅಬೌಟ್ ಸಮಥಿಂಗ್. ಹೌದಾ, ಸೊ ಆ ವಿಷಯದ ಬಗ್ಗೆ ಭಾಳ ಕಡಿಮೆ ನಾಲೆಜ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಕೆಲವೊಬ್ಬರು. ಹೌದಾ, ಸೊ ಆ ವಿಷಯ. ಎ ವಿಚ್ ಹಂಟ್, an attempt to find or and punish those who have options that are believed to be dangerous. Okay, an attempt to find, so ಹುಡುಕೋದು, and punish those who have options that have believed to be dangerous. ಸೊ ವಿಚ್ ಹಂಟ್, ವಿಚ್ ಅಂದರೆ ಗೊತ್ತಿರ್ತದೆ ನಿಮಗೆ, ಮಾಟಗಾರ ಮಾಡೋಳು ಅಂತವಳು ವಿಚ್ ಅಂತ ಕರೀತಾರೆ. ಹೌದಾ, ಎ ವಿಚ್ ಹಂಟ್. ಸೊ ವೆರಿ ಡೇಂಜರಸ್ ಥಿಂಗ್, finding them and punishing. At the heels of means to follow someone, follow ಮಾಡ್ತಾ ಹೋಗೋದಂತೆ. ಓಕೆ, to follow someone at the heels of. Next, a dish fit for gods, a dish fit for gods. ಸೊ ಇದು ಏನು ಹೇಳ್ತಾ ಇದೆ ನಮಗೆ, ಸಮಥಿಂಗ್ ವೆರಿ ಹೈ ಕ್ವಾಲಿಟಿ, ಭಾಳ ಹೈ ಕ್ವಾಲಿಟಿ ಇರುವಂಥದ್ದು. ಓಕೆ, ನೆಕ್ಸ್ಟ್, ಎ ಗೇಮ್ ಆಫ್ ಟೂ ಈಕ್ವಲ್ ಹಾವ್ಸ್ ಮೀನ್ಸ್ ಎ ಸಡನ್ ಚೇಂಜ್ ಇನ್ ಸರ್ಕಮ್ಸ್ಟಾನ್ಸಸ್, ಪರಿಸ್ಥಿತಿಯಲ್ಲಿ ಸಡನ್ನಾಗಿ ಏನೋ ಚೇಂಜಸ್ ಆಗೋದು. ಓಕೆ, ಎ ಸಡನ್ ಚೇಂಜ್ ಇನ್ ದಿ ಸರ್ಕಮ್ಸ್ಟಾನ್ಸಸ್, ಸಿಚುವೇಷನಲ್ಲಿ, ಸರ್ಕಮ್ಸ್ಟಾನ್ಸಲ್ಲಿ ಸೊ ಇಮಿಡಿಯೇಟ್ ಚೇಂಜ್ ಆಗೋದು. ಓಕೆ, ಅಫ್ರೇಡ್ ಆಫ್ ಒನ್ಸ್ ಓನ್ ಶಾಡೋ, ಟು ಬಿಕಮ್ ಈಸಿಲಿ ಫ್ರೈಟನ್ಡ್, ಭಯಪಡೋದು, ಇಮಿಡಿಯೇಟಾಗಿ ಭಯಪಡೋದು ಅಂತ ಅರ್ಥ. ಓಕೆ, against the clock means to be in a hurry to do something before a particular time. ಸೊ ಬೇಗ ಮುಗಿಸೋದಂಥ ಕೆಲಸ. ಓಕೆ, ಬಿಫೋರ್ ಅ ಪರ್ಟಿಕ್ಯುಲರ್ ಟೈಮ್. ಸೊ ಒಂದು ಟೈಮ್ ಸೆಟ್ ಮಾಡಿರ್ತೀರಿ, ಅದಕ್ಕಿಂತ ಮುಂಚೆನೇ ಕೆಲಸ ಮುಗಿಸೋದಂತ. ಏರ್ ಒನ್ಸ್ ಡರ್ಟಿ ಲಾಂಡ್ರಿ, ಟು ಮೇಕ್ ಪಬ್ಲಿಕ್ ಸಮಥಿಂಗ್ ಎಂಬರಾಸಿಂಗ್ ದಟ್ ಶುಡ್ ಬಿ ಕೆಪ್ಟ್ ಸೀಕ್ರೆಟ್. ಸೊ ಅದು ಸೀಕ್ರೆಟ್ ಆಗಿರಬೇಕಾಗಿತ್ತು,
ಸೊ ಅದನ್ನು ಏನು ಮಾಡಿಬಿಟ್ಟಿದ್ದಾರೆ, ಜನರ ಮಧ್ಯೆ ಹೇಳಿಬಿಟ್ಟಿದ್ದಾರೆ ಅಂತ. ಎಂಬ್ಯಾರಾಸಿಂಗ್ ಅಂದರೆ ಅವ್ರಿಗೆ ಸ್ವಲ್ಪ ಕಸಿಬಿಸಿ ಆಗ್ತದೆ. ಏರ್ ಒನ್ಸ್ ಡರ್ಟಿ ಲಾಂಡ್ರಿ, ಆಲ್ ಸಿಸ್ಟಮ್ಸ್ ಗೋ, ಎವ್ರಿಥಿಂಗ್ ಈಸ್ ರೆಡಿ. ಓಕೆ, ಸೊ ಆಲ್ ಸೆಟ್ ಟು ಗೋ ಅಂತಾರಲ್ಲ ಆ ರೀತಿ. ಆ್ಯನ್ ಆರ್ಮ್ ಆ್ಯಂಡ್ ಎ ಲೆಗ್, ಎ ಲಾರ್ಜ್ ಅಮೌಂಟ್ ಆಫ್ ಮನಿ, ಸೊ ತುಂಬ ದುಡ್ಡು. ಅಪಿಯರ್ ಔಟ್ ಆಫ್ ನೌ ಹಿಯರ್, ಟು ಅಪಿಯರ್ ಸಡನ್ಲಿ ವಿದೌಟ್ ವಾರ್ನಿಂಗ್. ನೆಂಟರು ಒಂದೊಂದು ಸಾರಿ ಹೇಳ್ದೆ ಬಂದುಬಿಡ್ತಾರೆ ನಿಮ್ಮ ಮನೆಗೆ, ಹೌದಾ. ಆ್ಯಪಲ್ ಆಫ್ ಸಮನ್ಸ್ ಐ, ಸಮನ್ ಲವ್ಡ್ ವೆರಿ ಮಚ್. ಓಕೆ, ಭಾಳ ಪ್ರೀತಿ ಪಾತ್ರ ಇರ್ತಾರೆ ಆ ರೀತಿಯಾಗಿ. ಆಸ್ ಫಾರ್ ದಿ ಮೂನ್, ಟು ಆಸ್ ಫಾರ್ ಟೂ ಮಚ್. ನಿಮ್ಮ ಮನೆಯವರು ಕೆಲವೊಂದು ಸಾರಿ ಭಾಳಷ್ಟು ಅತಿಯಾಸೆಯಿಂದ ಏನೋ ಕೇಳಿಬಿಡ್ತಾರೆ, ನಿಮ್ಮ ಕಡೆಯಿಂದ ಆಗೋದಿಲ್ಲ ಹಾಗೆ. ಅಸ್ಲೀಪ್ ಆ್ಯಟ್ ದ ಸ್ವಿಚ್, ನಾಟ್ ಟು ಬಿ ಅಲರ್ಟ್ ಆನ್ ಅಪಾರ್ಚುನಿಟಿ. ಏನೋ ಅಪಾರ್ಚುನಿಟಿ ಬಂದಿದೆ, ಅವಕಾಶ ಬಂದಿದೆ, ಅಲರ್ಟ್ ಇರೋದಿಲ್ಲ ಆ ರೀತಿ. ಅಸ್ಲೀಪ್ ಆ್ಯಟ್ ದ ಸ್ವಿಚ್. ಆ್ಯಟ್ ಸಿಕ್ಸಸ್ ಆ್ಯಂಡ್ ಸೆವೆನ್ಸ್ ಮೀನ್ಸ್ ಟು ಬಿ ಲಾಸ್ಟ್ ಆ್ಯಂಡ್ ಬಿ ವೈಲ್ಡರ್ಡ್. ಓಕೆ, ಸೊ ಕಳೆದೋಗ್ಬಿಡೋದು ಯಾವುದಾದ್ರು ಒಂದು ವಿಷಯದೊಳಗೆ, ಅಲೆದಾಡೋದು ಹಂಗೆ ಅಬೇಪಾರಿ ಹಂಗೆ. ಆ್ಯಟ್ ಸಮ್ ಒನ್ಸ್ ಬೆಕ್ ಆ್ಯಂಡ್ ಕಾಲ್, ಟು ಬಿ ಆಲ್ವೇಸ್ ರೆಡಿ ಟು ಸರ್ವ್. ಓಕೆ, ಕೆಲಸಕ್ಕೆ ಆಲ್ವೇಸ್ ರೆಡಿ ಇರೋದು. ಆ್ಯಟ್ ದ ಬಾಟಮ್ ಆಫ್ ದ ಲ್ಯಾಡರ್ ಮೀನ್ಸ್ ಆ್ಯಟ್ ದ ಲೋವೆಸ್ಟ್ ಲೆವೆಲ್. ಹೈರಾರ್ಕಿಯಲ್ಲಿ ಕೆಲಸದಲ್ಲಿ ಲೋವೆಸ್ಟ್ ಆರ್ಡರ್ಲಿ ಇರೋದು. ಎ ಹೌಸ್ ಆಫ್ ಕಾರ್ಡ್ಸ್, ಎ ಪುವರ್ ಪ್ಲ್ಯಾನ್ ಅಂತ, ಪ್ಲ್ಯಾನ್ ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಆ್ಯಟ್ ಆ್ಯನ್ ಆರ್ಮ್ಸ್ ಲೆಂತ್, ಟು ಕೀಪ್ ಇಟ್ ಅಟ್ ಡಿಸ್ಟೆನ್ಸ್. ಓಕೆ, ದೂರ ಇರಪ್ಪ ಅಂತ ಹೇಳ್ತಿರ್ತಾರೆ. ಆ್ಯಟ್ ಸಿಕ್ಸಸ್ ಆ್ಯಂಡ್ ಸೆವೆನ್ಸ್, ಡಿಸ್ಆರ್ಡರ್, ಇನ್ ಡಿಸ್ಆರ್ಡರ್, ಸರಿಯಾಗಿ ಆರ್ಡರ್ ಇರಲಿಲ್ಲ ಅಂತ. ಎ ಬೂನ್ ಇನ್ ಡಿಸ್ಗೈಸ್ ಮೀನ್ಸ್ ಎ ಬೆನಿಫಿಟ್ ಇನ್ ಲಾಸ್ ಎಲ್ಲ ಇದ್ದರೂ ಕೂಡ ಏನೋ ಒಂದು ಬೆನಿಫಿಟ್ ಅವಕಾಶ ಕಂಡು ಬರ್ತದೆ. ಎ ಬುಲ್ ಇನ್ ಅ ಚೈನಾ ಶಾಪ್, ಆ್ಯನ್ ಆಕ್ವರ್ಡ್ ಪರ್ಸನ್. ಹೌದಾ, ಸೊ ಬಹಳ ವಿಚಿತ್ರವಾದಂಥ ವ್ಯಕ್ತಿ. ಎ ರೆಡ್ ಲೆಟರ್ ಡೇ ಮೀನ್ಸ್ ಆ್ಯನ್ ಇಂಪಾರ್ಟೆಂಟ್ ಡೇ, ಭಾಳ ಇಂಪಾರ್ಟೆಂಟ್ ದಿನ ಅಂತ, ಮಹತ್ವದ ದಿನ ಇರ್ತದೆ. ಎ 9 days ವಂಡರ್, ಪ್ಲೆಷರ್ ಫಾರ್ ಅ ಶಾರ್ಟ್ ಟೈಮ್, ಕ್ಷಣಿಕ ಸುಖ. ಎ ಬಿಟ್ ಅಂಡರ್ ದ ವೆದರ್, ಫಾಲಿಂಗ್ ಇಲ್, ಹುಷಾರು ತಪ್ಪೋದಂತ. ಓಕೆ, ಸೊ ಈ ರೀತಿ ಇಡಿಯಮ್ ಫ್ರೇಸಸ್, ಒಂದಿಷ್ಟು ಇಡಿಯಮ್ ಫ್ರೇಸಸ್ಗಳನ್ನು ಈ ಸೀರೀಸಲ್ಲಿ ಮಾಡಿದ್ದೀನಿ. ಸೊ ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಒಂದಿಷ್ಟು ವೀಡಿಯೋಸ್ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಇಟ್ ಈಸ್ ಎಂಗೇಜಿಂಗ್. ಓಕೆ, ಸ್ವಲ್ಪ ಸ್ಲೋ ಆಗಿ ಮಾಡಿದ್ದೀನಿ. 1.2x ನೋಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಲೈಕ್ ಆ್ಯಂಡ್ ಶೇರ್ ಟು ದ ನೀಡಿ. ಎಲ್ಲ ಇಡಿಯಮ್ಸು ಫ್ರೇಸಸ್ಸು ಇದರಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಎಂಟೈರ್ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸ್ವಲ್ಪ ಟೈಮ್ ಶಾರ್ಟ್ ಇರೋದ್ರಿಂದ ನನಗೆ ಒಂದು ದಿನಕ್ಕೆ ಒಂದು ವಿಡಿಯೋ ಮಾತ್ರ ಅಪ್ಲೋಡ್ ಮಾಡೋದಕ್ಕೆ ಅದು ಸ್ವಲ್ಪ ಹಾಫ್ ಆನ್ ಅವರ್ ಟೈಮ್ ಮಾತ್ರ ಸಿಗುತ್ತೆ. ಅಷ್ಟರಲ್ಲಿ ಎಷ್ಟಾಗುತ್ತೋ ನಾನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. PUC ಲೆವೆಲಿಂದ ಹಿಡ್ಕೊಂಡು ಡಿಗ್ರಿ ಲೆವೆಲ್ ಗ್ರಾಮರ್ ಸೆಕ್ಷನ್ನ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ದೆನ್ PDO, PSI, PC ಎಲ್ಲ ಕೋರ್ಸ್ಗಳಿಗೆ ಅಪ್ಲೈ ಆಗುವಂಥ ಗ್ರಾಮರ್ ಮತ್ತು ಥಿಯರಿ ಪಾರ್ಟನ್ನು ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಕಾಂಪ್ರಿಹೆನ್ಷನ್ ಪಾರ್ಟ್ನ ಕಂಪ್ಲೀಟ್ ಮಾಡ್ತೀನಿ, ಕಮ್ಯುನಿಕೇಷನ್ ಪಾರ್ಟ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಸಪೋರ್ಟ್ ಮಾಡಿ, ಹೆಚ್ಚೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.